ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಆರಾಧ್ಯ ಗುರುದೇವರು, ಸಮಾಜೋದ್ಧಾರಕರು, ಸಮಾಜದ ಸಂಜೀವಿನಿ ಹಾನಗಲ್ಲ ಗುರುಕುಮಾರ ಯತೀಶನನ್ನ ಭಕ್ತಿಯಿಂದ ಆರಾಧಿಸ್ತಾ ಕುಂದರನಾಡಿನ ಮಹಾನ್ ತಪಸ್ವಿ ಅಡವಿಸಿದ್ದೇಶ್ವರ ಶಿವಯೋಗಿಗಳವರನ್ನು ಭಕ್ತಿಯಿಂದ ಸ್ಮರಿಸಿರಿಸಿ ಈ ಭವ್ಯಾಲಯದ ದಿವ್ಯ ಕೇಂದ್ರ ಮೂರ್ತಿಯನ್ನು ಸ್ಮರಣೆ ಮಾಡ್ತಾ ಭವ್ಯ ಭಾರತದ ದಿವ್ಯತೆಯನ್ನು ಜಗತ್ತಿನಾದ್ಯಂತ ಸಾರಿರ್ತಕ್ಕಂಥವರು ಹಿಂದೂ ಸಾಮ್ರಾಜ್ಯದ ಅಧಿಪತಿಗಳು, ನಮ್ಮ ನಿಮ್ಮೆಲ್ಲರ ಹೃದಯ ಸಾಮ್ರಾಟರಾಗಿರುವ ಛತ್ರಪತಿ ಶಿವಾಜಿ ಮಹಾರಾಜರ 396ನೆಯ ಜಯಂತಿ ಮಹೋತ್ಸವದ ತನ್ನಿಮಿತ್ಯವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಭವ್ಯ ವೇದಿಕೆಯಲ್ಲಿ ದಿವ್ಯ ಸನ್ನಿಧಾನವನ್ನು ಕರುಣಿಸಿರುವ ಕರಡಿಗುಡ್ಡದ ಪರಮಪೂಜ್ಯ ಶ್ರೀಗಳವರ ಶ್ರೀಚರಣದಲ್ಲಿ, ನವಲ್ಕಲ್ಲದ ಪರಮಪೂಜ್ಯ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ, ಚಿಕ್ಕಲ್ಪರಿವೆಯ ಪರಮಪೂಜ್ಯ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಲ್ಲಿಯವರೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ಹಾಗೂ ಈ ಭವ್ಯ ಭಾರತದ ದಿವ್ಯ ತಾಕತ್ತಿನ ಕುರಿತಾಗಿ ಸವಿವರವಾಗಿ ಸವಿಸ್ತಾರವಾಗಿ ಸಿಂಹಗರ್ಜನೆಯ ಭಾಷಣವನ್ನು ನೀಡಿರ್ತಕ್ಕಂಥವರು ಆತ್ಮೀಯರು, ಸರಳರು, ಆಧ್ಯಾತ್ಮಿಕ ಜೀವಿಗಳಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ ಬಾಳಿಕಾಯವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಯಾವತ್ತೂ ಈ ಎಲ್ಲ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ಮಾನವೀಯ ಭಾಗದೊಳಗಡೆ ಹಿಂದುತ್ವ, ಸ್ವಾಭಿಮಾನ, ದೇಶಾಭಿಮಾನವನ್ನು ಬಿತ್ತುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವರು ಭಾಳಷ್ಟು ಸರಳ ಶಾಂತ ಸ್ವಭಾವದವರಾಗಿರುವ ಬಸವನಗೌಡ ವಿ ಆಲ್ದಾಳ ಆದಿಯಾಗಿ ಈ ಕಾರ್ಯಕ್ರಮದಲ್ಲಿ ಸಮ್ಮೇಳನಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಲ್ಲಿ ಶರಣೋ ಶಿವಶರಣಾರ್ಥಿಗಳು. ಈ ಕಾರ್ಯಕ್ರಮದ ಕುರಿತಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಾವು ತಿಳ್ಕೊಂಡಿದ್ದೀರ. ಅವರು ಮಾತಾಡಬೇಕಾದ್ರೆ ನಮಗೆಲ್ಲ ಹೆಂಗೆ ಅನ್ನಿಸ್ತಿತ್ತು ಅಂತಂತಂದರೆ, ಭಾಳ ದೊಡ್ಡ ಮಳೆಯಾಗೋದಕ್ಕಿಂತ ಪೂರ್ವದೊಳಗಡೆ ಈ ಗುಡುಗ ಮತ್ತು ಸಿಡಿಲು ಏನು ಪ್ರಭಾವ ಬೀರ್ತೈತಲ್ಲ, ಆ ಎಲ್ಲ ರೀತಿ ನಮ್ಮ ಹಿಂದೂ ಸಮಾಜದ ಸವಿಸ್ತಾರವನ್ನು ತಮ್ಮ ಗುಡುಗು ಮತ್ತು ಕಂಚಿನ ಕಂಠದ ಮೂಲಕ, ಮಿಂಚಿನ ಮಾತುಗಳ ಮೂಲಕ ನಮ್ಮ ಮಲ್ಲಿಕಾರ್ಜುನವರು ನಮಗೀಗಾಗಲೇ ಎಲ್ಲ ತಿಳಿಸಿಕೊಟ್ಟಿದ್ದಾರೆ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಇಂತೆಲ್ಲ ಪ್ರಖರ ವಾಗ್ಮಿಗಳು ನಮ್ಮನ್ನು ಸದಾವಕಾಲ ಎಚ್ಚರಿಸ್ತಿರ್ತಾರೆ. ಅದರ ವಿಪರ್ಯಾಸ ಏನು ಅಂತಂದ್ರೆ ನಾವಿನ್ನೂ ಜಾಗೃತ ಆಗ್ತಿಲ್ಲ. ನಾವು ಯಾವಾಗ ಎಲ್ಲಿ ತನಕ ಇರ್ತೀವಿ ಅಂತಂದರೆ, ಯಾವುದೇ ಒಂದು ಕಾರ್ಯಕ್ರಮ ನೆರವೇರಿತು ಅಂತಂತಂದರೆ ಆ ಕಾರ್ಯಕ್ರಮ ಸಂಪನ್ನಗೊಳ್ಳೋ ತನಕ ಮಾತ್ರ ನಮ್ಮೊಳಗೆ ನಾವು ಜಾಗೃತರಾಗಿರ್ತೇವೆ. ಅದಾದ ಬಳಿಕ ಮತ್ತೆ ಏನಾದರೂ ಹಿಂದುತ್ವ, ಮತ್ತೆ ಈ ಸಮಾಜ, ಈ ದೇಶ ಅಂತ ಬಂತು ಅಂತಂತಂದರೆ ಮತ್ತೆ ನಮ್ಮ ಮಣಿಪೂರ್ತಿಯಕ್ಕೆ ಮಾತ್ರ ವಿಚಾರ ಮಾಡ್ತೀವಿ ವಿನಃ ದೇಶದ ಪೂರ್ತಿಯಕ್ಕೆ ವಿಚಾರ ಮಾಡದೇ ಇರತಕ್ಕಂಥ ದುಸ್ಥಿತಿಲಿ ಇರ್ತಕ್ಕಂಥವ್ರು ಎಲ್ಲರನ್ನ ಪ್ರತಿ ಕ್ಷಣನೂ ಕೂಡ ಎಚ್ಚರಿಸಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಶಿವಾಜಿ ಮಹಾರಾಜರ ಜಯಂತಿ ಆಗಿರ್ಬೋದು, ಚೆನ್ನಮ್ಮಾಜಿ ಜಯಂತಿ ಆಗಿರ್ಬೋದು, ಬೆಳವಡಿ ಮಲ್ಲಮ್ಮನ ಜಯಂತಿ ಆಗಿರ್ಬೋದು, ಹಿಂಗೆ ರಾಯಣ್ಣನ ಜಯಂತಿ ಆಗಿರ್ಬೋದು, ಇವೆಲ್ಲ ಉದ್ದೇಶಗಳೇನು ಅಂತಂದ್ರೆ ನಮ್ಮೊಳಗೆ ಚೂರು ಕಡಿಮೆ ಇಟ್ಬಿಟ್ರೆ ಜಾಗೃತ ಆಗಲಿ ಅಂತಕ್ಕಂಥ ಒಂದು ಭಾವನೆಯಿಂದ ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ತಾ ಇರ್ತಾರೆ ಅಂತಕ್ಕಂಥ ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗ್ತದೆ. ಶಿವಾಜಿ ಮಹಾರಾಜರು ಯಾರು, ಈ ದೇಶಕ್ಕೆ ಮತ್ತು ನಮ್ಮ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥದ್ದನ್ನ ತಾವೆಲ್ಲರೂ ತಿಳ್ಕೊಂಡಿದ್ದೀರಾ. ಅವ್ರ ಬಗ್ಗೆ ಒಂದೇ ಮಾತು ಹೇಳೋದು ಅಂತಂತಂದ್ರೆ, ಇವತ್ತು ನಾವೆಲ್ಲರೂ ಹಿಂದೂ ಅಂತ ಉಸಿರು ಆಡ್ತಿದ್ದೀವಿ ಅಂತಂದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರ ತಾಕತ್ತು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಶಿವಾಜಿ ಮಹಾರಾಜರು ಬರೋದಕ್ಕಿಂತ ಪೂರ್ವದೊಳಗಡೆ ನಮ್ಮ ಪರಿಸ್ಥಿತಿ ಭಾಳ ಅಧೋಗತಿಯಲ್ಲಿರ್ತಕ್ಕಂಥ ಸಂದರ್ಭ ಇತ್ತು. ಆ ಎಲ್ಲ ಸಂದರ್ಭವನ್ನು ನೋಡಿಕೊಂಡೆ ಹೇಗಿತ್ತು ಪರಿಸ್ಥಿತಿ ಅಂತಂತಂದರೆ, ದಾಸ್ಯ ಮದರಿಗೆ ಕುಡಿದು ದೇಶ ಮಲಗಿರಲು, ಹೀನ ಧೀನರಿವರು ಹತಭಾಗ್ಯರೆಂದು ಹಿಂದೂ ಸಮಾಜವನ್ನು ಜರಿಯುವಲ್ಲಿ ಸೂರ್ಯಕೋಟಿಗೆ ಸಮಾನವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಉದಯ ಆಯಿತು. ಅದೇ ಛತ್ರಪತಿ ಶಿವಾಜಿ ಮಹಾರಾಜರಂತಕ್ಕಂಥ ಎಲ್ಲ ವಿಚಾರವನ್ನು ಮಲ್ಲಿಕಾರ್ಜುನವರು ತಿಳಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಜಾಗೃತರಾಗಬೇಕಾಗ್ತದೆ. ಕಾರಣ ನಮ್ಮ ದೇಶದೊಳಗಡೆ ಯಾವುದಕ್ಕೂ ಕಡಿಮೆ ಇಲ್ಲ. ಆದರೆ ಏನಾಗೈತಿ ಅಂತಂದ್ರೆ, ನಮ್ಮ ಸ್ವಾಭಿಮಾನನೇ ಸತ್ತು ಮಲಗಿರ್ತಕ್ಕಂಥ ಸಂದರ್ಭದೊಳಗಡೆ ಏನು ಮಾಡ್ಲಿಕ್ಕೆ ಸಾಧ್ಯ ಐತೆ ಹೇಳ್ರಿ? ನಾವೆಲ್ಲರೂ ಕೂಡ 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ತುಂಗೆ ಇದ್ದರೆ, ಸಿಂಧು ಹಿಮಾಲಯವಿದ್ದರೆ, ವೇದವಿದ್ದರೆ, ಶಾಸ್ತ್ರವಿದ್ದರೆ, ವಚನ ಘನ ಪರಂಪರೆ ಇದ್ದರೇನು ಸಾರ್ಥಕ, ನಮ್ಮ ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದರೆ ಅಂತ ಭಾಳ ನೊಂದುಕೊಂಡು ಒಬ್ಬರು ಈ ಮಾತನ್ನು ಹೇಳ್ತಾರೆ. ನಾವೆಲ್ಲರೂ ಕೂಡ ಸಿಂಹದ ಮರಿಗಳು. ಯಾಕಂತಂದರೆ ಶಿವಾಜಿ ಬಳಿಬಿಳಿದು ನಾವೆಲ್ಲರೂ ಬಂದಿದ್ದೀವಿ ಅಂತಂತಂದರೆ ಆ ಶಿವಾಜಿಯ ತಾಕತ್ತಿನ ಛಾಯೆ ನಮ್ಮೆಲ್ಲರೂ ಇರ್ತಿರೋದ್ರಿಂದ ನಾವೆಲ್ಲರ ಕಡೆ ಜಾಗೃತರಾಗಬೇಕು. ಜಾಗೃತರು ಹೇಗಾಗಬೇಕು ಅಂತಂದರೆ, ಮತ್ತೊಂದು ಧರ್ಮದ ಬಗ್ಗೆ, ಮತ್ತೊಂದು ಧರ್ಮದ ವಿರುದ್ಧ ಘೋಷಣೆ ಕೂಗುವಲ್ಲಿ ನಮ್ಮ ಧ್ವನಿ ಉಚ್ಚಾಯ ಸ್ಥಾನದಲ್ಲಿರಬಾರ್ದು. ಸ್ವಧರ್ಮಕ್ಕೆ ಏನಾದರೂ ಧಕ್ಕೆಯಾದಾಗ ಅದನ್ನು ವಿರೋಧಿಸುವಲ್ಲಿ ಮಾತ್ರ ನಮ್ಮ ಧ್ವನಿ ಜಾಗೃತವಾಗಿದ್ದಾಗ ಮಾತ್ರ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಸಾರ್ಥಕತೆಯಾಗತ್ತೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ,
ಕಾರಣ ಇಷ್ಟೇ, ಇವತ್ತೆಲ್ಲ ತಾವೆಲ್ಲರೂ ಕೂಡ ಮೀಡಿಯಾದಲ್ಲಿ ನೋಡ್ತಿದ್ದೀರಾ, ಬೇರೆ ಬೇರೆ ದೇಶಗಳೆಲ್ಲನೂ ಕೂಡ ಹೊಡೆದಾಡಿ ಬಡದಾಡಿ ಅಲ್ಲಿದ್ದ ಜನ ಬೆಳಕು ಹರಿತು ಅಂತಂತಂದರೆ ಸೂರ್ಯಾಸ್ತ ನೋಡ್ತೀವೋ ಇಲ್ಲೋ ಅಂತಕ್ಕಂಥ ಭಯದಲ್ಲಿ ಅವರೆಲ್ಲರೂ ಕೂಡ ಅದಾರ. ರಾತ್ರಿ ಮಲಗಿದ್ರು ಅಂತಂತಂದ್ರೆ ಸೂರ್ಯೋದಯ ನೋಡ್ತೀವೋ ಇಲ್ಲೋ ಅಂತಕ್ಕಂಥ ಭಯದಲ್ಲಿ ಅವರೆಲ್ಲರ ಇರ್ತಕ್ಕಂಥ ಸಂದರ್ಭದೊಳಗಡೆ ದೇಶದ ಭಾಳಷ್ಟು ರಾಷ್ಟ್ರಗಳು ಜೀವವನ್ನು ಅಂಗೈಯಲ್ಲಿಡ್ಕೊಂಡು ಇನ್ನೇನು ಬದುಕ್ತೀವೋ ಇಲ್ಲೋ ನಾವೆಲ್ಲ ಸರ್ವನಾಶ ಆಗಿಬಿಡ್ತೀವೋ ಅಂತಕ್ಕಂಥ ಈ ಸಂದರ್ಭದೊಳಗಡೆ ನಿರ್ಭೀತಿಯಿಂದ ಹೋಳಿ ಹಬ್ಬ ಆಚರಣೆ ಮಾಡಿ ಮನೆಯಾಗಿದ್ದವ್ರನ್ನೂ ಹೊರಗೆ ಕರೆದು ಬಣ್ಣ ಹಾಕಿ ಓಣಿ ತುಂಬಾನೂ ಕೂಡ ಸೌಂಡ್ ಮಾಡ್ತಕ್ಕಂಥ ಶಾಂತಿಯುತ ದೇಶ ಅಂದ್ರೆ ಅದು ನಮ್ಮ ಭಾರತ ದೇಶ. ಕಾರಣ ಈ ದೇಶಕ್ಕಿರೋ ತಾಕತ್ ಅಂಥದ್ದೈತಿ. ಯಾವುದೋ ಒಂದು ಕಾಲ ಇತ್ತು ಅಂತ ಅನಿಸುತ್ತೆ, ಏನಂತ ಯಾರು ಬೇಕಾದರೂ ಹೋಗ್ಬೋದು ಬಿಡ್ರಿ ಭಾರತದ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತಕ್ಕಂಥದ್ದು ಕಾಲ ಇತ್ತು. ಆದರೆ ಭಾರತಕ್ಕೆ ಅಡಿ ಇಡೋದಲ್ಲ, ಭಾರತದ ಮೇಲೆ ಯುದ್ಧ ಮಾಡಬೇಕಂತ ಕನಸಿನೊಳಗೆ ವಿಚಾರ ಮಾಡಿದರೂ ಕೂಡ ಅಂಜತಕ್ಕಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಂತಂದ್ರೆ ಈ ಭಾರತ ದೇಶದ ಸೈನಿಕರ ತಾಕತ್ ಅಷ್ಟು ದೊಡ್ಡದಿದೆ ಈಗಿನ ಕಾಲದಲ್ಲಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಅಷ್ಟೆಲ್ಲ ಸೈನಿಕರಿಗೆ ಪ್ರೇರಣೆ ಏನು ಅಂತಂದ್ರೆ ಈ ದೇಶಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಶಿವಾಜಿ ಮಹಾರಾಜರಂಥ ಹಲವಾರು ಜನ ಸಿಂಹಗಳು ಈ ದೇಶಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿರೋದ್ರಿಂದ ಈ ದೇಶದ ಪ್ರತಿಯೊಬ್ಬರಲ್ಲಿಯೂ ಕೂಡ ಹಿಂದುತ್ವದ ಜಾಗೃತಿ ಆಗಬೇಕಾಗ್ಯದ. ನಾವು ಪದೇ ಪದೇ ಹೇಳೋದೇನು ಅಂದರೆ ಇಂಥ ಸಮಾವೇಶಗಳು ಮಾಡಿಕೊಂಡು ನಮ್ಮಲ್ಲಿ ನಾವು ಜಾಗೃತಿ ಆಗೋದಕ್ಕೋಸ್ಕರ ಈ ಸಮಾವೇಶಗಳನ್ನು ಹಮ್ಮಿಕೊಳ್ತೀವಿ ವಿನಃ ಬೇರೆ ಯಾವುದೇ ಧರ್ಮವನ್ನು ಟೀಕಿಸ್ಲಿಕ್ಕಾಗಲಿ ಬೇರೆ ಯಾವುದೇ ಧರ್ಮವನ್ನು ದ್ವೇಷ ಮಾಡಲಿಕ್ಕಾಗಿ ಈ ಕಾರ್ಯಕ್ರಮಗಳಲ್ಲ ಅಂತಕ್ಕಂಥ ಸ್ಪಷ್ಟತೆಯನ್ನು ತಮಗೆ ತಿಳಿಸ್ತಾ ಸ್ವಧರ್ಮ ನಿಷ್ಠೆ ಇರಲಿ, ಪರಧರ್ಮ ಸಹಿಷ್ಣುತೆ ಇರಲಿ, ಯಾವುದೇ ಕಾರಣಕ್ಕೆ ಎಂಥ ಪರಿಸ್ಥಿತಿ ಬಂದರೂ ಕೂಡ ಏನೆಲ್ಲ ಆಸೆ ಆಕಾಂಕ್ಷೆಗಳನ್ನು ತೋರಿಸಿದರೂ ಕೂಡ ಹುಟ್ಟಿರ್ತಕ್ಕಂಥ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋಗ್ತಕ್ಕಂಥ ಕಾರ್ಯ ನನ್ನ ಯಾವ ಹಿಂದೂ ಸಮಾಜದವರು ಮಾಡಬಾರ್ದು ಅಂತಕ್ಕಂಥ ಸೂಕ್ಷ್ಮತೆಯನ್ನು ತಮ್ಮೆಲ್ಲರಿಗೆ ತಿಳಿಸ್ಕೊಡ್ತೇವೆ. ಕಾರಣ ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳ್ತಾರೆ, ತಿಳಿತಿರಲ್ಲ. ಈ ಧರ್ಮದಲ್ಲಿ ಸಾಯೋದೇ ಶ್ರೇಷ್ಠ ಅಂತೆ. ಅದನ್ನು ಬಿಟ್ಟು ಯಾವುದೋ ಆಸೆ ಆಕಾಂಕ್ಷೆಗಳಿಗೆ ನಾವು ಒಳಪಟ್ಟು ಬೇರೆ ಧರ್ಮಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಆಗಬಾರ್ದು. ನಾನೊಂದು ಮಾತು ಕೇಳಿ ನನ್ನ ಮಾತಿಗೆ ವಿರಮಿಸ್ತೇನೆ. ಇವತ್ತು ಹರಕು ಸೀರೆ ಉಟ್ಲು ಅಂತಂತಂದ್ರೆ ಹಡ್ದವಾಗ ಅವನೇ ಅಂತ ಕರಿಬೇಕು. ಪಕ್ಕದ ಮನೆ ಚಿಗವ್ವ ಏನಾದರೂ ಅಥವಾ ಪಕ್ಕದ ಮನೆ ಹೆಣ್ಮಗಳೇನಾದರೂ ರೇಷ್ಮೆ ಸೀರೆ ಹುಟ್ಟಿದ್ಲು ಅಂತಂದರೆ ಯಾವ ಮಕ್ಕಳು ಕೂಡ ಅವಳ ಅವ್ವ ಅಂತ ನಾವು ಅಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹ್ಯಾಂಗೋ ಹಂಗೆ ಬೇರೆ ಧರ್ಮದವರು ಏನೆಲ್ಲ ಆಸೆ ಆಕಾಂಕ್ಷೆಗಳನ್ನು ತೋರಿಸಿದರೂ ಕೂಡ ಭಾಳ ಜಗತ್ತಿನ ಪವಿತ್ರ ಮತ್ತು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅಂತಂದರೆ ಅದು ಹಿಂದೂ ಧರ್ಮ. ನಾವು ಈ ಧರ್ಮದಲ್ಲಿ ಹುಟ್ಟೀವಿ ಅಂತಂತಂದರೆ ಇಲ್ಲೇ ನಮ್ಮ ಪ್ರಾಣ ಹೋಗಲಿ ಅಂತಕ್ಕಂಥ ಭಾವನೆಯಿಂದ ನಾವಿರಬೇಕೆ ವಿನಃ ಬೇರೆ ಧರ್ಮಕ್ಕೆ ಮತಾಂತರಗಳಾಗಬಾರ್ದು. ಕಾರಣ ಭಾಳಷ್ಟು ಮತಾಂತರಗಳು ನಡೀತಾ ಇರ್ತಿರೋದ್ರಿಂದ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ತಾವು ಬಲಿಯಾಗದೆ ಅಥವಾ ನಮ್ಮ ಧರ್ಮದವರು ಬೇರೆ ಧರ್ಮಕ್ಕೆ ಹೊರಟಿದ್ರು ಅಂತಂದರೆ ಅವರಿಗೆ ತಿಳಿ ಹೇಳಿ ಈ ಧರ್ಮದ ತಾಕತ್ತು ಈ ಧರ್ಮದ ಪಾವಿತ್ರ್ಯತೆ ಬಗ್ಗೆ ತಿಳಿಸಿ ಹೇಳಿ ಈ ಧರ್ಮವನ್ನು ನಾವೆಲ್ಲರೂ ಕೂಡ ಪಾಲಿಸ್ತಿದ್ದೇವೆ. ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯೊಂದಿಗೆ ನಾವೆಲ್ಲರೂ ಭವ್ಯ ಭಾರತವನ್ನು ದಿವ್ಯತೆಯನ್ನು ಕಾಣೋಣ. ಹಿಂದೂ ಯಾವಾಗಲೂ ಕೂಡ ನಾವು ಹಿಂದೂಗಳಾಗಿರೋಣ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶಿವಾಜಿ ಮಹಾರಾಜರ 396ನೇ ಜಯಂತಿಯ ಶುಭ ಕಾಮನೆಗಳನ್ನು ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ಕಾರಣ ಸಮಯದ ಅಭಾವ ಭಾಳ ಆಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ನಾವು ಕೆಲವು ನಿಮಿಷಗಳು ಮಾತ್ರ ಮಾತನಾಡಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಜೊತೆಗೇನು ಅಂದರೆ ಎಲ್ಲ ವಿಚಾರಗಳನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಅವರು ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಅವನ್ನೆಲ್ಲ ನಾವು ಸದಾವಕಾಲ ಸ್ಮರಣೆ ಮಾಡ್ಕೊತ ಇದ್ವಿ ಅಂತಂತಂದರೆ ನಾವೆಲ್ಲರೂ ಕೂಡ ಜಾಗೃತರಾದಂಗೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಅವ್ರು ಭಾಳ ಸೂಕ್ಷ್ಮವಾಗಿ ಒಂದು ಮಾತು ಹೇಳಿದ್ರು. ಏನು ಅಂತಂತಂದರೆ ಮಕ್ಕಳಿಗೆ ನಿಜವಾದ ಹೀರೋಗಳಂತ ಯಾರನ್ನ ತೋರಿಸ್ಬೇಕು ಅಂತಂತಂದರೆ ಯಾರು ಹಿಂದುತ್ವಕ್ಕಾಗಿ ಹೋರಾಡಿದ್ರು, ಯಾರು ಈ ದೇಶವನ್ನು ಕಟ್ಟಲಿಕ್ಕೆ ತಮ್ಮ ದೇಹವನ್ನೇ ತಮ್ಮ ಪ್ರಾಣವನ್ನೇ ಸಮರ್ಪಣೆ ಮಾಡಿದ್ರು ಅಂಥವರನ್ನು ನಮ್ಮ ಮಕ್ಕಳಿಗೆ ನಿಜವಾದ ಹೀರೋಗಳನ್ನು ನಿಜವಾದ ನಾಯಕರನ್ನಾಗಿ ಮಾಡಿ ತೋರಿಸಿದಾಗ ಮಾತ್ರ ಈ ನಾವೇನು ಕನಸು ಕಾಣ್ತಿದ್ದೀವೋ ಭವ್ಯ ಭಾರತ ದಿವ್ಯ ಭಾರತ ಅಂತೇಳಿ ಅವೆಲ್ಲ ನಮ್ಮೆಲ್ಲರ ಕಣ್ಮುಂದೆ ಸಾಕಾರ ಆಗಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಬಹಳಷ್ಟು ಹರ್ಷವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ನಮ್ಮೆಲ್ಲರಲ್ಲಿ ಸ್ವಧರ್ಮ ನಿಷ್ಠೆ ಇರಲಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ ನುಡಿಗಳಿಗೆ ತಿಸ್ರಳುತ್ತವೆ. ಸತ್ಯಂ ಶಿವಂ ಸುಂದರಂ.